ತಂದೆ ಇಲ್ಲದೆ ತಾಯಿಯಾಗಿ ಮತ್ತೊಂದು ಜೀವಕ್ಕೆ ಜನ್ಮ ನೀಡಲು ಸಿದ್ಧವಾಗಿರುವಂತಹ ನಟಿ ಭಾವನ. ಅದೇ ಕಣ್ರಿ, ಮದುವೆಯಾಗದೆ ಇನ್ವಿಟ್ರೋ ಫಲೀಕರಣದ ಮೂಲಕವಾಗಿ ಮಗುವನ್ನ ಪಡೆದುಕೊಳ್ಳುವಂತಹದ್ದು. ಎಲ್ಲ ಓಕೆ, ಈ ಪಬ್ಲಿಸಿಟಿ ಯಾಕೆ ಅಂತ, ಪಬ್ಲಿಸಿಟಿಯ ಹೆಸರಿನಲ್ಲಿ, ಸ್ವಾಭಿಮಾನದ ಹೆಸರಿನಲ್ಲಿ ಈ ಗಂಡು ಜನ್ಮವನ್ನ ನಿಂದಿಸುತ್ತಿರುವಂತಹದ್ದು ಅದು ಏತಕ್ಕಾಗಿ ಅಂತ. ನಟಿ ಭಾವನ ಅವರೇ, ನೀವು ನಾಳೆ ಅಪ್ಪಿ ತಪ್ಪಿ ಏನಾದ್ರೂ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡ್ಬಿಟ್ರಿ ಅಂತ ತಿಳ್ಕೊಳ್ಳಿ. ನಂತರ ಏನ್ ಮಾಡ್ತೀರಾ? ನಂತರ ಆ ಮಗುವಿನ ಭವಿಷ್ಯವನ್ನ ಅದು ಯಾವ ರೀತಿಯಾಗಿ ರೂಪಿಸ್ತೀರಾ? ಆ ಮಗುವನ್ನ ಅದೇ ರೀತಿಯಾಗಿ ಬಿಟ್ಬಿಡ್ತೀರಾ? ಆ ಮಗುವಿಗೆ ನೀವು ಮದುವೆಯನ್ನ ಮಾಡೋದಿಲ್ವಾ? ಆ ಮಗುವಿನ ಭವಿಷ್ಯದ ಬಗ್ಗೆ ನೀವು ಯೋಚನೆಯನ್ನ ಮಾಡೋದಿಲ್ವಾ? ಇಂತಹ ವಿಚಾರಗಳ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆಯನ್ನ ಮಾಡಿದಿರಾ? ನಟಿ ಭಾವನ ಅವರೇ, ನೀವು ಈ ಸಮಾಜದಲ್ಲಿ ಒಂದು ಹೆಸರನ್ನ ಮಾಡಿರುವಂತವ್ರು, ಒಂದು ಹಣವನ್ನ ಸಂಪಾದನೆಯನ್ನ ಮಾಡಿರುವಂತವ್ರು. ನಿಮಗೆ ಈ ಸಮಾಜವನ್ನ ಎದುರಿಸುವಂತಹ ಧೈರ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಸಹ ಇದೆ. ನಿಮಗೆ ತುಂಬಾ ತುಂಬಾ ಸ್ವಾಭಿಮಾನವಿದೆ. ಆದರೆ ಮುಂದೊಂದು ದಿನ ನಿಮಗೆ ಹುಟ್ಟುವಂತಹ ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು, ಈ ನಮ್ಮ ಸಮಾಜವನ್ನ ಎದುರಿಸುತ್ತಾರೆ ಅನ್ನುವಂತಹ ನಂಬಿಕೆ ನಿಮ್ಗಿದ್ಯಾ? ಅಥವಾ ಅದು ಯಾವ ರೀತಿಯಾಗಿ ನಂಬಿಕೆಯನ್ನ ನೀವು ಇಟ್ಕೊಳ್ತೀರಾ ಅಂತ. ನಾನು ಏತಕ್ಕಾಗಿ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತೆಲ್ಲ ನೀವುಗಳು ನೋಡ್ತಾ ಇರಬಹುದು, ಈ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಗಳಿಗೆ, ಯಾವುದು ಪುಟ್ಟ ಪುಟ್ಟ ವಿಷಯಗಳಿಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾ ಇದ್ದಾವೆ. ಹೀಗಿರುವಾಗ ಆ ಮಗುವಿಗೆ ಈ ಸಮಾಜ ಮುಂದೆ ಯಾವ ರೀತಿಯಾಗಿ ನೋಡುತ್ತೆ? ನಿನ್ನ ತಂದೆ ಯಾರು ಯಾರು ಅಂತ ಪ್ರಶ್ನೆಗಳನ್ನ ಮಾಡಿದಾಗ ಆ ಮಗು ಭವಿಷ್ಯದಲ್ಲಿ ಯಾವ ರೀತಿಯಾದಂತಹ ಕಷ್ಟವನ್ನು ಅನುಭವಿಸಬಹುದು ಅಂತ ಅಂದ್ಬಿಟ್ಟು ನೀವೇನಾದ್ರೂ ಯೋಚನೆಯನ್ನ ಮಾಡಿದಿರಾ? ನಟಿ ಭಾವನ ಅವರಿಗೆ ನಿಮ್ಗೆ ಗಂಡು ಜನ್ಮದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಸುಮ್ಮನೆ ಹಾಗೆ ಇದ್ಬಿಡಿ, ಮದುವೆ ಆಗ್ದಲೇನೆ. ಎಷ್ಟೋ ಜನ ಗಂಡು ಮಕ್ಕಳು ಮದುವೆನೇ ಆಗಿಲ್ಲ, ಹಾಗೇನೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ, ತುಂಬಾ ತುಂಬಾ ಸಂತೋಷವಾಗಿದ್ದಾರೆ. ನಿಮ್ಮ ಖುಷಿಗಾಗಿ ಒಂದು ಜೀವಕ್ಕೆ ಜನ್ಮವನ್ನ ನೀಡಿ ಆ ಜೀವ ಮುಂದೆ ಭವಿಷ್ಯದಲ್ಲಿ ಕಷ್ಟವನ್ನು ಅನುಭವಿಸೋ ಹಾಗೆ ಮಾಡ್ತಿರಲ್ಲ, ಇದು ಯಾವ ರೀತಿಯಾದಂತಹ ನ್ಯಾಯ? ನಿಮಗೆ ಒಂದು ಮಗುವನ್ನು ಹೆರುವಂತಹ ಹಕ್ಕು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾದಂತಹ ಹಕ್ಕು ಮುಂದೆ ಆ ಮಗುವಿಗೂ ಸಹ ಇರುತ್ತೆ, ನನ್ನ ತಂದೆ ಯಾರು ಅಂತ ತಿಳಿದುಕೊಳ್ಳುವಂತಹ ಹಕ್ಕು. ಹಳ್ಳಿಗಳ ಕಡೆ ಒಂದು ಮಾತನ್ನ ಹೇಳ್ತಾರೆ, ಎರುವ ತನಕ ತಾಯಿ ಭಾರವನ್ನ ಹೊತ್ತರೆ ಎತ್ತ ನಂತರ ತಂದೆ ಆ ಭಾರವನ್ನ ಹೊರ್ತಾನೆ ಅಂತ. ಹೀಗಿರುವಾಗ ಇಂತಹ ವಿಚಾರಗಳನ್ನ ನೀವು ಏತಕ್ಕಾಗಿ ಯೋಚನೆಯನ್ನ ಮಾಡೋದಿಲ್ಲ? ಸ್ವಾಭಿಮಾನದ ಹೆಸರಿನಲ್ಲಿ ಮತ್ತೊಂದು ಜೀವಕ್ಕೆ ಶಿಕ್ಷೆ ಕೊಡುವಂತಹ ಅವಶ್ಯಕತೆ ಇದೆಯಾ? ಇದು ನ್ಯಾಯಯುತವಾದಂತಹದ್ದ? ಒಮ್ಮೆ ನಟಿ ಭಾವನ ಅವರೇ ಇಂತಹ ವಿಚಾರಗಳನ್ನೆಲ್ಲ ಯೋಚನೆಯನ್ನ ಮಾಡಿ. ಈ ಜಗತ್ತು ಸೃಷ್ಟಿಯನ್ನ ಮಾಡಿದಾಗ ಆ ದೇವರು ಈ ಜಗತ್ತಿನಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಎರಡು ಜೀವಗಳನ್ನ ಸೃಷ್ಟಿಯನ್ನ ಮಾಡಿದ್ದಾನೆ. ಜಗತ್ತಿನಲ್ಲಿ ಗಂಡಿಗೆ ಗಂಡಿಗೆ ಆದಂತಹ ಮೌಲ್ಯಗಳಿದೆ, ಹೆಣ್ಣಿಗೆ ಹೆಣ್ಣಿಗೆ ಆದಂತಹ ಮೌಲ್ಯಗಳು ಸಹ ಇದ್ದಾವೆ. ಈ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಈ ವಿದೇಶಿ ಸಂಸ್ಕೃತಿಯನ್ನ ಯಾವಾಗ ತುಂಬಾ ತುಂಬಾ ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು, ನಂತರ ಇತ್ತೀಚೆಗೆ ಈ ರೀತಿಯಾದಂತಹದ್ದನ್ನೆಲ್ಲ ನಾವುಗಳು ನೀವುಗಳೆಲ್ಲ ತುಂಬಾ ತುಂಬಾ ನೋಡ್ತಾ ಇದ್ದೀವಿ. ವಿದೇಶಿ ಸಂಸ್ಕೃತಿ, ನಿಮಗೆಲ್ಲ ಒಂದು ಮಾತನ್ನ ಹೇಳ್ತೀನಿ, ಹೆಣ್ಮಕ್ಳು ದಯಮಾಡಿ ಬೇಜಾರನ್ನ ಮಾಡ್ಕೊಳ್ಬೇಡಿ. ಈ ಹಳ್ಳಿಗಳ ಕಡೆ ವಿದೇಶಿ ತಳಿಯ ಹಸುಗಳಿಗೆ ಇದೇ ರೀತಿಯಾಗಿ ನಾಟಿಯನ್ನ ಮಾಡುವಂತಹದ್ದು, ಅಂದ್ರೆ ಗರ್ಭಧಾರಣೆಯನ್ನ ಮಾಡಿಸುವಂತಹದ್ದು ಎಲ್ಲಿಗೆ ಬಂದು ನಿಂತಿದೆಯೋ ಈ ನಮ್ಮ ಸಮಾಜ. ಈ ಸೆಲೆಬ್ರಿಟಿಗಳು ಇನ್ಯಾವ್ಯಾವ ರೀತಿಯಾದಂತಹ ಮೆಸೇಜ್ಗಳನ್ನ ಈ ನಮ್ಮ ಸಮಾಜಕ್ಕೆ ನೀಡ್ತಾ ಇದ್ದಾರೋ, ಇನ್ನೆಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗ್ತಾರೋ ಈ ನಮ್ಮ ಸಮಾಜವನ್ನ. ಕಲಿಯುಗ ಏನು ಮಾಡೋದಕ್ಕಾಗೋದಿಲ್ಲ. ಕೃಷ್ಣ ಎಷ್ಟೋ ಸಾವಿರಾರು ವರ್ಷಗಳಿಂದನೇ ಹೇಳ್ಬಿಟ್ಟಿದ್ದಾನೆ ಕಲಿಯುಗದಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ನೀವೇ ನೋಡಿದ್ದೀರಾ ಮಹಾಭಾರತದಲ್ಲೇ ಏನೆಲ್ಲ ಆಯ್ತು ಅಂತ ಅಂದ್ಬಿಟ್ಟು. ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲ ಕಲಿಯುಗ ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.